ನಮ್ಮ ಕರ್ತನೂ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 42:1 ನೋಡ್ತೇವೆ. ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನಿಟ್ಟಿದ್ದೇನೆ. ಇವನು ಅನ್ಯ ಜನಗಳಲ್ಲಿಯೂ ಸಧರ್ಮವನ್ನು ಪ್ರಚುರಪಡಿಸುವನು. ಸೇವಕನು ಅನ್ನುವಂಥ ಇಬ್ರಿಯ ಪದವು ಯೆಶಾಯ 42:1 ಇವೋದೆಂದು ಬಳಸಲಾಗಿದೆ. ತನ್ನ ಯಜಮಾನನಿಗೆ ಸೇರಿದವರು ಪರಸ್ಪರ ಸೇವೆ ಮಾಡಲಿ ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇದೆ. ಈ ವಚನವು ಏನು ಹೇಳುತ್ತದೆ ಎಂದು ಅರ್ಥ ಮಾಡಿಕೊಳ್ಳೋಣ. ಇಗೋ ನನ್ನ ಸೇವಕನೇ, ಈ ಪದವು ಹತ್ತಿರವಾಗಿ ಗಮನಿಸುವಂತೆ ಆಹ್ವಾನ ನೀಡುತ್ತಾ ಇದೆ. ಇಲ್ಲಿ ಸೇವಕ ಎಂದ ತಕ್ಷಣ ಐತಿಹಾಸಿಕ ಸಂದರ್ಭದಲ್ಲಿ ದೈವಿಕ ಉದ್ದೇಶವನ್ನು ಪೂರೈಸಲು ದೇವರು ಆರಿಸಿಕೊಂಡ ವ್ಯಕ್ತಿ. ಸೇವಕನು ಅನ್ನುವಾಗ ಇಸ್ರಾಯೇಲನ್ನು ಪ್ರತಿಬಿಂಬಿಸುತ್ತಾನೆ. ಸೇವಕನು ದೇಶದ ಬೆಳಕಾಗಲು ದೇವರು ಕರೆದಿದ್ದಾನೆ. ಎರಡನೇ ವಚನವನ್ನು ಅರ್ಥ ಮಾಡಿಕೊಳ್ಳೋಣ. ಎರಡನೇ ವಾಕ್ಯವು ಎತ್ತಿಡಿಯುವಂತದ್ದಾಗಿದೆ. ದೇವರು ದೃಢವಾದ ಶಕ್ತಿ ಎಂದು ಇಲ್ಲಿ ಕಾಣುತ್ತಾ ಇದೆ. ಸೇವಕನು ಸ್ವತಂತ್ರವಾಗಿ ವರ್ತಿಸುವುದಿಲ್ಲ, ಆದರೆ ದೇವರಿಂದ ಎತ್ತಿ ಹಿಡಿಯಲ್ಪಡುತ್ತಾನೆ, ಬೆಂಬಲಿಸಲ್ಪಡುತ್ತಾನೆ ಮತ್ತು ಬಲಪಡಿಸಲ್ಪಡುತ್ತಾನೆ. ಮೂರನೇ ವಿಷಯವನ್ನು ನೋಡಿಕೊಳ್ಳೋಣ. ನನ್ನ ಆತ್ಮವು ಯಾರಲ್ಲಿ ಸಂತೋಷ ಪಡುತ್ತದೋ ಆ ಸೇವಕನು ಒಂದು ಕೆಲಸಕ್ಕಾಗಿ ಮಾತ್ರ ಆರಿಸಲ್ಪಟ್ಟವನಲ್ಲ, ಆದರೆ ದೇವರಲ್ಲಿ ಆನಂದದಿಂದ ಆಳವಾಗಿ ಪ್ರೀತಿಸಲ್ಪಟ್ಟವನಾಗಿ ಆರಿಸಲ್ಪಟ್ಟವನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ದೀಕ್ಷಾ ಸ್ನಾನ ಸಮಯದಲ್ಲಿ ದೇವರ ಧ್ವನಿಯು ಇವನು ನನ್ನ ಪ್ರಿಯ ಮಗನು, ಇವನನ್ನು ನಾನು ಮೆಚ್ಚಿದ್ದೇನೆ ಎಂಬುದನ್ನು ಪ್ರತಿಧ್ವನಿಸುತ್ತಾ ಇದೆ. ನಾಲ್ಕನೇ ವಿಷಯವನ್ನು ನೋಡಿಕೊಳ್ಳೋಣ. ನಾನು ನನ್ನ ಆತ್ಮವನ್ನು ಅವನ ಮೇಲೆ ಇಟ್ಟಿದ್ದೇನೆ. ಆತ್ಮದ ಅಭಿಷೇಕವು ಹಳ ಒಡಂಬಡಿಕೆಯಲ್ಲಿ ದೇವರ ದೈವಿಕವಾಗಿ ಬಲಪಡಿಸುವಿಕೆಯನ್ನು ಸೂಚಿಸುತ್ತಾ ಇದೆ. ನ್ಯಾಯಕತ್ವಕ್ಕಾಗಿ ವ್ಯಕ್ತಿಯ ಮೇಲೆ ದೇವರ ಆತ್ಮವು ಹೆಚ್ಚಾಗಿ ಬರುತ್ತದೆ. ಪ್ರವಾದನೆ ಮತ್ತು ಇತರ ದೈವಿಕ ಕಾರ್ಯಗಳು ಜರುಗುತ್ತವೆ. ಆತ್ಮದ ನ್ಯಾಯಕತ್ವದ ಸುವಾರ್ತೆ ಸೇವಕನು ದೈವಿಕ ಅಧಿಕಾರ, ಬುದ್ಧಿವಂತಿಕೆ ಮತ್ತು ಶಕ್ತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಾನೆ ಎಂದು ಸೂಚಿಸುವಂತದ್ದಾಗಿದೆ. ಸೇವಕನು ಇಸ್ರಾಯೇಲನ್ನು ಪ್ರತಿಬಿಂಬಿಸುತ್ತಾನೆ. ದೇವರ ನ್ಯಾಯದ ಸಾಕ್ಷಿ ಮತ್ತು ದೇಶದ ಸಾಕ್ಷಿ ನಂಬುವವರಿಗೆ ಈ ವಾಕ್ಯವು ಹೆಚ್ಚಾಗಿ ಯೇಸು ಕ್ರಿಸ್ತನಲ್ಲಿ ನೆರವೇರುವ ಪ್ರವಾದನೆಯಾಗಿದೆ. ಬಲವಂತವಾಗಿ ಅಲ್ಲ, ಆದರೆ ನಮ್ರತೆಯ ತ್ಯಾಗದ ಮೂಲಕ ನ್ಯಾಯವನ್ನು ತರಲು ಬರುತ್ತದೆ. ಅಂತಿಮವಾಗಿ ಶಿಲುಬೆಯಲ್ಲಿ ಆತನ ಅಭಿಷೇಕದ ಕಾರ್ಯವನ್ನು ನೋಡುತ್ತೇವೆ. ಕರ್ತನ ಕಡೆಗೆ ನೋಡುತ್ತಾ ಪ್ರಾರ್ಥಿಸೋಣ. ಕರ್ತನ ದಿನವು ಕಾಣಿಸಿಕೊಳ್ಳುವಂತೆ ಸೇವಕ ನಾಯಕತ್ವಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು. ಯೇಸುವಿನ ಹೆಸರಿನಲ್ಲಿ ನಿನ್ನ ಉಪಸ್ಥಿತಿಯನ್ನು ಕೇಳುತ್ತಾ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.